ಅಮ್ಮನ ಆಶೀರ್ವಾದ ಬಸಪ್ಪನವರ ಒಂದು ಪಾದ ಸ್ಪರ್ಶ ನಮ್ಮ ಮನೆಗಾಗಿತ್ತು. ಈ ಸ್ಥಳಕ್ಕೆ ಕಾಲಿಟ್ಟರೆ ನಡುಕನೇ ನಡುಕ. ಆ ಮಣಿಯಮ್ಮನವರು ಸಂಪೂರ್ಣವಾದ ಅನುಗ್ರಹಿಸಿ ಅವರು ಮಾಡುವ ಎಲ್ಲ ರೀತಿಯಾದ ಕೆಲಸ ಇರುವುದು ಅಭಿವೃದ್ಧಿಯಾಗಿ ಶ್ರೀ ಆದಿಶಕ್ತಿ ಪೀಠಂ ಅಚ್ಚರಿ ಪವಾಡಗಳು ಏನು? ಪಾಸಿಟಿವ್ ಎನರ್ಜಿ ಅಂತ. ಆ ಪಾಸಿಟಿವ್ನೆಸ್ ಸೋದರನ ಮದುವೆ ಸಂಭ್ರಮದಲ್ಲಿ ಅವರು ಬಂದು ಬಸಪ್ಪನವರು ಆಶೀರ್ವಾದ ಮಾಡಿದ್ಮೇಲೆ ನಿರ್ವಿಘ್ನವಾಗಿ ನಿರ್ಜನವಾಗಿ ಬಹಳ ವಿಜೃಂಭಣೆಯಿಂದ ನಾವು ಅಂದುಕೊಂಡಿರಲಿಲ್ಲ. ಒಂದೇ ಒಂದು ಸಲಿ ಕಾಲಿಟ್ಟರೆ ತಾಯಿ ಶಕ್ತಿ ನೋಡಿದರೆ ಭಯ ಪಡ್ತೀರಾ? ಗರಿಕೆ ಕುಡಿ ಬೆಳೆದಂಗೆ ನಂಬಿದ ಮನೆಯಲ್ಲಿ ನೀನು, ಗರಿಕೆ ಕುಡಿ ಬೆಳೆದಂಗೆ ಹಬ್ಬಲಿ ನಿನ ಕೀರ್ತಿ ತಾಯಿ, ಹಬ್ಬವು ದಿನ ನಿನಗೆ ಹಬ್ಬಲಿ ನಿನ ಕೀರ್ತಿ. ಆನೆ ಅಂಬಾರಿ ನೋಡಲು ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದರು. ನೀವು ನೋಡ್ತಾ ಇದ್ದೀರಾ V1 ಸುದ್ದಿವಾಹಿನಿ. ತಾಯಿ ಪವಾಡ ನೋಡಿ ಅದೆಷ್ಟೋ ಭಕ್ತರು ಭಯ ಪಡುತ್ತಾರೆ. ಯಾಕಂದ್ರೆ ಕೇಳಿದ್ದನ್ನು ತಾಯಿ ಇಷ್ಟ ಭಕ್ತಾದಿಗಳಿಗೆ ಕೊಟ್ಟಿದ್ದಾರೆ. ಸಾವಿರಾರು ಭಕ್ತಾದಿಗಳು ತಾಯಿಯ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ. ಆಶ್ಚರ್ಯ ಪವಾಡಗಳು ನಡೆದಿದೆ ಈ ಕ್ಷೇತ್ರದಲ್ಲಿ. ಸಾಕಷ್ಟು ಕಾಯಿಲೆಯನ್ನ ವಾಸಿ ಮಾಡಿಕೊಟ್ಟಿದ್ದಾಳೆ ಈ ತಾಯಿ. ಕಣ್ಣೀರು ಇಟ್ಟಿ ಸೆರಗೊಡ್ಡು ಬೇಡಿದರೆ ಕೇಳಿದ್ದನ್ನು ತಾಯಿ ಕೊಡುತ್ತಾಳೆ. ಬಸಪ್ಪ ಸಾಕಷ್ಟು ಬೋರ್ವೆಲ್ ಪಾಯಿಂಟ್ ಅನ್ನ ಸಕ್ಸಸ್ ಮಾಡಿದ್ದಾರೆ. ಸಾಕಷ್ಟು ಭಕ್ತರ ಮನೆಗೆ ಸಹ ಆಗಮಿಸ್ತಾ ಇದ್ದಾರೆ. ಅವರು ಸಹ ಸಾಕಷ್ಟು ಪವಾಡಗಳನ್ನ ನಡೆಸ್ತಾ ಇದ್ದಾರೆ. ಈಶ್ವರ ಸಾರಥಿ ಬಸಪ್ಪನವರು ಎಲ್ಲಿ ಬೋರ್ವೆಲ್ ಪಾಯಿಂಟ್ ನ ಮಾಡಿ ಬರುತ್ತಾರೆ ಎಲ್ಲಾ ಕಡೆನೂ ಸಹ ಸಕ್ಸಸ್ ಆಗಿದೆ. ಹಾಗೆ ಶನೇಶ್ವರ ಸ್ವಾಮಿ ಬಸಪ್ಪನವರು ಸಹ ಬೋರ್ವೆಲ್ ಪಾಯಿಂಟ್ ಹಾಗೂ ಸಾಕಷ್ಟು ಭಕ್ತರ ಮನೆಗೆ ಹೋಗಿ ಪಾದ ಪೂಜೆಯ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇದ್ದಾರೆ. ನೀವು ಸಹ ತಾಯಿಯ ದರ್ಶನ ಹಾಗೂ ಶನೇಶ್ವರ ಸ್ವಾಮಿಯವರ ದರ್ಶನ ಪಡೆಯಲೇಬೇಕು ಎಂದರೆ ಒಮ್ಮೆಯಾದರೂ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ದೋಷ ಹಾಗೂ ಸಕಲ ಕೆಲಸ ಕಾರ್ಯಗಳು ಆಗಬೇಕು ಅಂದ್ರೆ ಶನೇಶ್ವರ ಸ್ವಾಮಿಯವರ ದರ್ಶನ ಪಡೆಯಿರಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕ್ಷೇತ್ರದಲ್ಲಿ ಸಿಕ್ಕೇ ಸಿಗುತ್ತಾ. ಶ್ರೀ ಕ್ಷೇತ್ರ ಬಂಡಹಳ್ಳಿ ಹಾಗೆ ದೂತರಾಯ ಸ್ವಾಮಿ ಕ್ಷೇತ್ರದ ಪಾಲಕ ಇವರ ಹತ್ತಿರ ಆಗದೇ ಇರುವ ಕೆಲಸವೂ ಸಹ ಆಗುತ್ತೆ. ಸಾವಿರಾರು ಹೆಚ್ಚು ಮಿಗಿಲಾಗಿ ಈ ಸ್ವಾಮಿಯವರ ಅಪ್ಪಣೆಗೋಸ್ಕರ ಕಾಯ್ತಾ ಇರ್ತಾರೆ. ನೀವು ಸಹ ಈ ಸ್ವಾಮಿಯವರ ಅಪ್ಪಣೆ ಪಡೆಯಬೇಕು ಎಂದರೆ ಕ್ಷೇತ್ರಕ್ಕೆ ಒಂದೇ ಒಂದು ಸಾರಿ ಭೇಟಿ ಮಾಡಿ. ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಇಲ್ಲಿ ಅಪ್ಪಣೆ ಹಾಗೂ ಪೂಜಾ ಕಾರ್ಯಗಳು ವಿಶೇಷವಾಗಿ ನಡೆಯುತ್ತೆ. ಅಮ್ಮನವರ ಆನೆ ಅಂಬಾರಿ ಉತ್ಸವ ಅದ್ಧೂರಿಯಾಗಿ ನಡೆಯಿತು. ಇಲ್ಲಿ ಸಾವಿರಾರು ಭಕ್ತರು ಕೂಡ ಆಗಮಿಸಿದ್ದರು. ಶ್ರೀ ಕೊತ್ತನೂರು ಪಂಚಾಕ್ಷರಿ ರೆಡ್ಡಿ ಅವರು ಹಾಗೂ ಕುಟುಂಬದವರು ಕ್ಷೇತ್ರಕ್ಕೆ ಆಗಮಿಸಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟರು. ಹಾಗೆ ತಾಯಿಯ ದರ್ಶನ ಕೂಡ ಪಡೆದರು. ನೀವು ಸಹ ಈ ಕ್ಷೇತ್ರಕ್ಕೆ ಆಗಮಿಸಿ ತಾಯಿಯ ದರ್ಶನ ಪಡೆಯಿರಿ. ಇನ್ನು ಹೆಚ್ಚು ಮಾಹಿತಿಗಾಗಿ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ. ಸ್ಥಳ ಶ್ರೀ ಕ್ಷೇತ್ರ ಬಂಡಹಳ್ಳಿ, ಅಡ್ಡಗಲ್ಲು ಪಂಚಾಯಿತಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀ ಮಹಾಮಾತಾ ಚಾರಿಟಬಲ್ ಟ್ರಸ್ಟ್, ಶ್ರೀ ಈಶ ಸಾರಥಿ ಬಸವಣ್ಣ ಸ್ವಾಮಿಗಳು, ಶ್ರೀ ಆದಿಶಕ್ತಿ ಅಮ್ಮನವರು. ಈ ಒಂದು ಶುಭ ದಿನದಲ್ಲಿ ಬಂಡಹಳ್ಳಿ ಕ್ಷೇತ್ರದ ಶ್ರೀ ಮಣಿಯಮ್ಮನವರ ಸನ್ನಿಧಾನದಲ್ಲಿ ಈ ಒಂದು ಶುಭ ದಿನದಲ್ಲಿ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಶ್ರೀಯುತರಾಗಿರ್ತಕ್ಕಂಥ ಕೊತ್ತನೂರು ಗ್ರಾಮದ ನಿವಾಸಿಗಳಾಗಿರ್ತಕ್ಕಂತಹ ಶ್ರೀಯುತ ಪಂಚಾಕ್ಷರ ರೆಡ್ಡಿ ಅವರ ಕುಟುಂಬದವರಿಂದ 3 ದಿನಗಳ ಪರ್ಯಂತವಾಗಿ ಈ ಒಂದು ಕಾರ್ಯಕ್ರಮವನ್ನ ಅವರ ಕುಟುಂಬದವರು ನಡೆಸಿಕೊಂಡು ಬಂದಿದ್ದಾರೆ. ಆ ತಾಯಿಯ ಅನುಗ್ರಹ ಸದಾಕಾಲವೂ ಆ ಒಂದು ಕುಟುಂಬಕ್ಕೆ ರಕ್ಷಣೆಯಾಗಿ ನಿಂತ್ಕೊಳ್ಳಿ. ಯಾಕಂತಂದ್ರೆ ಇವತ್ತು ಕೇಳಿದ್ರು ಯಾರು ತಾಕೊಡಲ್ಲ. ಕೇಳದೇನೆ ಎಲ್ಲ ಸೇವೆಯನ್ನು ನಾನೇ ಮಾಡ್ತೀನಿ ಅಂತೇಳಿ ಈ ಎಲ್ಲ ಸೇವೆಗಳನ್ನ ಅನ್ನದಾನ ಆಗಿರ್ಬೋದು, ಪೂಜಾ ಕಾರ್ಯಗಳಾಗಿರ್ಬೋದು, ಇಲ್ಲಿ ಇವತ್ತೆಲ್ಲ ಏನ್ ಸೇವೆ ನಡೀತಾ ಇದ್ದವೋ ಎಲ್ಲವೂ ಸ್ವಾಮಿ ನಮ್ಮ ಕುಟುಂಬದ ವತಿಯಿಂದಲೇ ನಾವೇ ಮಾಡ್ಕೊಳ್ತೀವಿ ಅಂತೇಳಿ ನಾನೇ ಅಂಬಾರಿಯಿಂದ ಆಗಿರ್ಬೋದು ಎಲ್ಲಾ ಸೇವೆಗಳನ್ನ ಸಹ ಪಂಚಾಕ್ಷರ ರೆಡ್ಡಿ ಅವರು ಎಲ್ಲಾ ಸೇವೆಗಳನ್ನ ಇಲ್ಲಿ ಎತ್ಕೊಂಡು ಬಂದಿದ್ದಾರೆ. ಆ ಕುಟುಂಬಕ್ಕೆ
ಆ ಮಣಿಯಮ್ಮನವರು ಸಂಪೂರ್ಣವಾದ ಅನುಗ್ರಹಿಸಿ ಅವರು ಮಾಡುವಂತ ಎಲ್ಲಾ ರೀತಿಯಾದ ಕೆಲಸ ಕಾರ್ಯಗಳು ಅಭಿವೃದ್ಧಿಯಾಗಲಿ, ಇನ್ನು ಹೆಚ್ಚಿನ ಶಕ್ತಿ ಕೊಟ್ಟು ಈ ಒಂದು ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಅವರ ಒಂದು ಕುಟುಂಬ ನೆರೆಯಾಗಲಿ ಅಂತೇಳಿ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಆ ತಾಯಿಯನ್ನ ಕೇಳ್ಕೊಳ್ತಾ ಕುಟುಂಬ ಸದಾಕಾಲವು ಸುಭಿಕ್ಷವಾಗಿರ್ಲಿ ಅಂತೇಳಿ ಆ ದೇವಿಯ ಸನ್ನಿಧಾನದಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಒಳ್ಳೇದ್ ಮಾಡಿ, ಇನ್ನು ಹೆಚ್ಚಿನ ಶಕ್ತಿ ಕೊಡ್ಲಿ, ಎಲ್ಲಾ ಶುಭಮಯ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮೊದಲನೇದಾಗಿ ಬಂಡೇಳಿ ಅಂದ್ರೆ ನಮ್ಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಅಮ್ಮನ ಆಲಯ ಸ್ಟಾರ್ಟ್ ಆಗಿ 5 ವರ್ಷ ಆಗಿದೆ. 5ನೇ ವರ್ಷದ ವಾರ್ಷಿಕೋತ್ಸವ ಎಲ್ಲ ಇಲ್ಲಿನ ಕರ್ತರಾದಂತ ಮೋಹನ್ ಉಮೇಶ್ ಅವರು, ಜಯರಾಮಣ್ಣವರು, ಕುಟುಂಬದವರು, ಆಮೇಲೆ ಈ ಭಾಗದ ಹಳ್ಳಿಯ ಎಲ್ಲ ಭಕ್ತಾದಿಗಳು, ನಿಮ್ಮಂತವರು ಈ ಒಂದು ಭವ್ಯ ಅವರು, ಈ ಒಂದು ಟ್ರಸ್ಟಿಗಳು, ಮೊದಲನೇದಾಗಿ ಈ ಶತಾಬ್ದಿ ಬಸಪ್ಪನವರು ನಮ್ಮ ಮನೆಗೆ ಬಂದು ಆಗಲೇ ಬಂಡಳ್ಳಿ ಪರಿಚಯ ನಮ್ಗಾಗಿತ್ತು. ಅದು ಎಂತ ಸಮಯ ಅಂದ್ರೆ ನನ್ನ ಸೋದರನ ಮದುವೆ ಸಂಭ್ರಮದಲ್ಲಿ ಅವರು ಬಂದು ಬಸಪ್ಪನವರು ಆಶೀರ್ವಾದ ಮಾಡಿದ್ಮೇಲೆ ನಿರ್ವಿಘ್ನವಾಗಿ ನಿರ್ಜಳವಾಗಿ ಬಹಳ ವಿಜೃಂಭಣೆಯಿಂದ, ನಾವು ಅಂದ್ಕೊಂಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ವಿವಾಹ ಮಹೋತ್ಸವ ನಡೆಯಿತು. ಅಮ್ಮನ ಆಶೀರ್ವಾದ, ಬಸಪ್ಪನವರ ಒಂದು ಪಾದ ಸ್ಪರ್ಶ ನಮ್ಮ ಮನೆಗಾಗಿತ್ತು. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬಂಧು ಮಿತ್ರರು, ನನ್ನ ನಂಬಿರೋ ಜನ, ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿದ್ರು, ಅಮ್ಮಂದ್ರು, ಅಪ್ಪಂದ್ರು, ಅವರ ಆಶೀರ್ವಾದ ಬಹಳ ಚೆನ್ನಾಗಿ ನಡೆದು. ಹಾಗೆ ಮೊನ್ನೆ 15-20 ದಿವಸ ಇದೆ ಅಂತಿದ್ದೆ, ತಿಂಗಳಿಂದ ಜಯರಾಮಣ್ಣವರು, ಮೋಹನವರು, ಉಮೇಶ್ ಅವರು, ನೈನು, ನಮ್ಮ ಎಲ್ಲರೂ ಬಂದು ಈ ತರ ಪೂಜೆ ಮಾಡ್ತಾರೆ. ಇದು ವಾರ್ಷಿಕೋತ್ಸವ ಇಟ್ಕೊಂತ ಇದ್ದೀವಿ. ಏನೋ ಒಂದು ಸಣ್ಣದಾಗಿ ಮಾಡ್ಬೇಕು. ಅದೇನು ಮನ್ಸು ಕೊಡ್ತಾ ಗೊತ್ತಿಲ್ಲ, ನಾನೇನು ಯೋಚನೆ ಮಾಡ್ಲಿಲ್ಲ. ಈಗ ಏನ್ ಬೇಕು ಹೇಳ್ರಿ, ಏನಿದೆ ಅದೆಲ್ಲ ಮಾಡೋಣ. ಅದೇನೋ ಅಮ್ಮ ಇವರು ನಡೆಸ್ಕೊಟ್ರು, ಯಾವುದೇ ಅರ್ಚನೆ ಇಲ್ಲದೆ, ಯಾವುದೇ ಒಂದು ತಡೆ ಇಲ್ಲದೆ, ಯಾವುದೇ ಒಂದು ಬೇರೆ ತರ ವಿಚಾರಗಳಿಲ್ಲದೆ, ಎಲ್ಲರ ಮನಸ್ಸಲ್ಲಿ ಖುಷಿಯಿಂದ, ಬಹಳ ಸಂತೋಷದಿಂದ, ನಮ್ಮ ಮನೆಯಲ್ಲಿ ತರ ಇರುತ್ತೋ ಇಲ್ಲ ಗೊತ್ತಿಲ್ಲ, ನಮ್ಮ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಇರೋರು ನೆನ್ಕೊಂಡಿದ್ದಾರೆ. ಹಾಗೆ ಅಮ್ಮನ ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಅಂತ, ಆ ಪಾಸಿಟಿವ್ನೆಸ್ 100ರಲ್ಲಿ 8 ಅಂದ್ರೆ 100% ಇದೆ. ಅದು ಇರೋದ್ರಿಂದ ಭಕ್ತಾದಿಗಳು ಇಲ್ಲಿನ ಆಕರ್ಷಣೆ, ಬಸಪ್ಪನವರ ಆಶೀರ್ವಾದ ಪಡ್ಕೊಂಡ್ಬಿಟ್ಟು ಅಂದ್ರೆ ಏನೋ ಮನ್ಸಿದೆ, ಏನು ಕೋಟಿ ನೋವಿರ್ಲಿ ಕಳೆದೋಗ್ಬಿಡುದು. ಆದ್ರಿಂದ ಈ ಒಂದು ಅಮ್ಮನವರ ಕ್ಷೇತ್ರ ಮುಂದಿನ ದಿನಗಳಲ್ಲಿ ನಮ್ಮ ತಿರುಪತಿ ವೆಂಕಟೇಶ್ವರ ಸ್ವಾಮಿ, ನಮ್ಮ ಅಮ್ಮನವರು ದೇವಸ್ಥಾನ ಇಲ್ಲಿ ಅಂತ ನಿಮ್ಮೆಲ್ಲರ ಪರವಾಗಿ, ನನ್ನ ಹೃದಯ ಪರವಾಗಿ ಮಾಡ್ತಿದ್ದೇನೆ. ಅಮ್ಮನಲ್ಲಿ ಅರ್ಕೆ ಮಾಡ್ತಿದ್ದೇನೆ. ಇದೇ ತರ ವರ್ಷ ವಾರ್ಷಿಕವಾಗಿ ವಿಶೇಷ ಅಂದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ತಿರುಕಲ್ಯಾಣ ಇವತ್ತು ಮಾಡ್ತಿದ್ದೀವಿ. ಅದಕ್ಕೆ ನಾವು ಧನ್ಯವಾಗಿದ್ದೇವೆ. ಇಲ್ಲ ಇನ್ನೇನೋ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ. ಬಹಳ ಸಂತೋಷ ಆಯ್ತು. ಮುಂದಿನ ದಿನಗಳಲ್ಲಿ ಅಮ್ಮನವರು, ಇಲ್ಲಿನ ರಸ್ತೆಗಳು ಎಲ್ಲರೂ ನಮ್ಗೆ ಒಂದು ಅವಕಾಶ ಯಾವಾಗ್ಲೂ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತೇನೆ.